ಲೋಕಸಭಾ ಚುನಾವಣಾ ಪ್ರಯುಕ್ತ ಅಧಿಕಾರಿಗಳಿಗೆ ತರಬೇತಿ. Printing of pamphlets, posters without name and address of the publisher and printer on that face. ಲೋಕಸಭಾ ಚುನಾವಣಾ ಅಂಗವಾಗಿ ಚುನಾವಣೆಗೆ ನೇಮಕಗೊಂಡಿರುವ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಡಳಿತದ ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ತರಬೇತಿ ನೀಡಲಾಯಿತು. It is also cognizable and 6 months imprisonment with fine provision there. Misconduct at polling stations, repeated disobedience of presiding officer after removal ನಲ್ಲಿ cognizable ಅಂತ ಡಿಫೈನ್ ಆಗಿದೆ. ನಾನ್ ಮೇಂಟೆನೆನ್ಸ್ ಆಫ್ ಸೀಕ್ರೆಸಿ ಆಫ್ ವೋಟಿಂಗ್, ಮೇಂಟೆನೆನ್ಸ್ ಆಫ್ ಸೀಕ್ರೆಸಿ ಆಫ್ ವೋಟಿಂಗ್ ಸೆಕ್ಷನ್ 129(8) ಅಲ್ಲಿ ಇದೆ. ಇಲ್ಲಿ ಒಂದು ಸಿಚುವೇಶನ್ ನೆನಪಿಸ್ಕೋಬೇಕು ಸ್ನೇಹಿತರೆ, ವೋಟಿಂಗ್ ಸೀಕ್ರೆಸಿನ ಮೇಂಟೈನ್ ಮಾಡಬೇಕು ಅಂತಿದೆ. ಆದ್ರೆ ಅದ್ರ ವ್ಯಾಪ್ತಿ ಏನು ಅನ್ನೋದು ಡಿಸ್ಕಷನ್ ಇತ್ತು ಲಾಸ್ಟ್ ಪ್ರೀವಿಯಸ್ ಎಲೆಕ್ಷನ್ಸ್ ಅಲ್ಲಿ. ಮತದಾನದ ದಿನ ಮತಗಟ್ಟೆ ಒಳಗೆ ಅವನು ಸೀಕ್ರೆಸಿ ಆಫ್ ವೋಟ್ ಅನ್ನ ವೈಲೇಟ್ ಮಾಡಿದ್ರೆ ನಾವು ಆಕ್ಷನ್ ಮಾಡಬಹುದು. ವೋಟ್ ಮಾಡಿ ಆ ವ್ಯಾಪ್ತಿಯನ್ನು ದಾಟಿ ಹೊರಗೆ ಬಂದು ಯಾರ ಕೈಲೋ ಮಾತಾಡ್ತಾನೆ, ನಾನು ಇಂಥವ್ರಿಗೆ ವೋಟ್ ಹಾಕಿದ್ದೆ, ಹಿಂಗೆ ಮಾಡಿದೆ ಅಂತ ಹೇಳ್ತಾರೆ. ಅದು ಸೀಕ್ರೆಸಿ ಆಫ್ ವೋಟ್ದು ವೈಲೇಷನ್ ಹೌದು ಅಲ್ವೋ ಅನ್ನೋದು ಒಂದು ಪ್ರಶ್ನೆ ಇತ್ತು. ಆ ವ್ಯಾಪ್ತಿಯನ್ನು ಬಿಟ್ಟು ಹೊರಗೋದ ನಂತರದಲ್ಲಿ ಅದಕ್ಕೆ ಜವಾಬ್ದಾರಿ ಇರೋದಿಲ್ಲ. ಆದ್ರೆ ಮತಗಟ್ಟೆ ಒಳಗೆ ಕೆಲವರು ವೋಟ್ ಹಾಕ್ಬಿಟ್ಟು ಯಾವುದೋ ಒಂದು ಪಕ್ಷದ ಚಿಹ್ನೆಯನ್ನ ಮಾರ್ಕನ್ನ ಮಾಡಿ ತೋರಿಸ್ಬಿಡ್ತಾರೆ.